ಆಗಿದೆ ಅಂದರೆ ಏನರ್ಥ? ಬಿಡು, ನಿನ್ನನ್ನು ಸಾಯಿಸ್ಬಿಡ್ತೇನೆ ಇವತ್ತು. ಏನಾಗಿದೆ ನಿಮಗೆ? ಏನಮ್ಮ ನೋಡ್ತಾ ಇದ್ದ? ತಗೊಂಬ ಅದನ್ನ. ಇದೇನಿದು ಗುರುಗಳೇ? ಮೊದಲನೇ ಲೋಕ ದಾಟಿದಾಗ ಅರಿಶಿಣ ಕುಂಕುಮ ಸಿಕ್ತು, ಈಗ ಹೂವು. ಏನಿದ್ರ ಸಂಕೇತ? ನೀನು ಹೋಗ್ತಾ ಇರೋದು ನಿನ್ನ ಗಂಡನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ. ಇದೆಲ್ಲ ಸುಮಂಗಲಿಗೆ ಶುಭವಾಗುವ ವಸ್ತುಗಳು ಮಗಳೇ. 6 ಲೋಕಗಳನ್ನ ದಾಟಿದ ಮೇಲೆ ನಿನಗೆ ಸಿಗೋ ಲೋಕನೇ ಭೈರವ ಲೋಕ. ಅಲ್ಲಿಗೆ ಹೋದ್ಮೇಲೆ ಶಿವ ಪಾರ್ವತಿಯರಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕ ಕಾರ್ಯ ನಡೆಯಬೇಕು. ಅದಕ್ಕೆ ಬೇಕಾದ ವಸ್ತುಗಳು ಒಂದೊಂದು ಲೋಕದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಒಂದು ವೇಳೆ ನಾವು ಅದನ್ನು ಕಳ್ಕೊಂಡ್ರೆ ಅಥವಾ ಅದನ್ನು ವಿನಿಯೋಗಿಸ್ಬಿಟ್ರೆ ಅಥವಾ ಶಿವ ಪಾರ್ವತಿಯರ ಅಭಿಷೇಕ ನಡೆದೇ ಹೋದ್ರೆ ಆ ಲೋಕ ತೆರಳ್ಕೊಳ್ಳೋದಿಲ್ಲ. ಜೋಪಾನ. ಓ, ಇದಕ್ಕೆ ಇಷ್ಟೆಲ್ಲ ಮಹತ್ವ ಇದೆಯಾ ಗುರುಗಳೇ? ನೀವು ಹೇಳಿದ್ದು ಒಳ್ಳೇದೇ ಆಯ್ತು. ನಾನಿದನ್ನ ಜೋಪಾನವಾಗಿ ಕಾಯ್ಕೋತೀನಿ. ನಡಿ. ಮೂರನೆಯ ಲೋಕ ಕಾಳಿಂಗ ಲೋಕ. ಅದ್ಯಾವ ಲೋಕ ಗುರುಗಳೇ? ನೀವ್ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಆ ಲೋಕದ ವಿಶಿಷ್ಟತೆ ಏನು? ಆ ಲೋಕದಲ್ಲಿ ಬರೋ ಸವಾಲುಗಳಾದ್ರೂ ಏನು ಹೇಳಿ ಗುರುಗಳೇ. ಇದು ಕಾಳಿಂಗ ಲೋಕ. ಕಾಳಿಂಗ ಸರ್ಪ ಅಂದ್ರೆ ಅಂತಿಂತ ಸರ್ಪ ಅಲ್ಲ ತಾಯಿ, ಮಹಾಘಟ ಸರ್ಪ. ಮಹಾಭಾರತದ ಕಾಲದಲ್ಲಿ ಯಮುನಾ ನದಿಯಲ್ಲಿ ವಾಸ ಮಾಡ್ತಿದ್ದಂತಹ ಸರ್ಪ. ವಿಪರೀತ ದುರಹಂಕಾರ, ವಿಪರೀತ ಅಹಂ, ವಿಪರೀತ ಕ್ರೌರ್ಯ. ಅವನ ಅಹಂಕಾರವನ್ನ ಮುರಿಯೋದಕ್ಕೋಸ್ಕರವಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಕಾಳಿಂಗ ಮರ್ದನ ನೃತ್ಯವನ್ನ ಮಾಡಿ ಅವನೇ ಕ್ಷಮೆ ಯಾಚಿಸುವಂತೆ ಮಾಡಿದ್ದು ನೆನಪಿದೆಯಾ ತಾಯಿ? ಆ ಕಾಳಿಂಗನ ವಂಶಸ್ಥರೇ ಈಗ ಈ ಕಾಳಿಂಗ ಲೋಕವನ್ನ ಆಡ್ತಾ ಇರೋದು. ಮಹಾ ದುರಹಂಕಾರಿಗಳು, ಕ್ರೌರಿಗಳು ಮನುಷ್ಯರನ್ನ ಬೇಕಾದ್ರೆ ಕ್ಷಮಿಸ್ಬಿಡ್ತಾರಂತೆ, ಆದ್ರೆ ಶತ್ರುಗಳಂತಿರುವ ಅನ್ಯ ನಾಗಗಳನ್ನ ನಾವು ಯಾವತ್ತೂ ಕ್ಷಮಿಸೋದಿಲ್ವಂತೆ, ಕೊಂದು ಬಿಡ್ತಾರಂತೆ. ಆ ಆತಂಕ ನನ್ನನ್ನು ಇವಾಗ ಕಾಡ್ತಾ ಇದೆ ತಾಯಿ. ಗುರುಗಳೇ, ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ಕಾಳಿಂಗ ಲೋಕದಲ್ಲಿ ಸರ್ಪಗಳಿಗೆ ಕ್ಷಮೆನೇ ಇಲ್ಲ ಅಂತ. ಆದ್ರೆ ಆ ಲೋಕಕ್ಕೆ ಹೋಗಿರೋದು ನಮ್ಮ ಅಮೃತ, ನಮ್ಮ ವಾಸುದೇವ ಅವರು. ನಿಮ್ ಮಾತಿನ ಪ್ರಕಾರ ನಮ್ಮ ಅಮೃತ ನಾಗಿಣಿನ. ಪರಮೇಶ್ವರ, ಎಂಥ ಅಚಾತುರ್ಯವಾಯಿತು! ಏನು ಮಾಡಿಬಿಟ್ಟೆ ನಾನು? ಉದ್ವೇಗದಲ್ಲಿ ಎಂಥ ಮಾತು ನನ್ನ ಬಾಯಿಂದ ಬಂದ್ಬಿಟ್ಟು ತ್ರಿವೇಣಿಯವರಿಗೆ ಸತ್ಯ ಗೊತ್ತಾಗೋಯ್ತಾ? ಅಮೃತ, ಈ ಕಾಲುವೆ ನೋಡ್ತಾ ಇದ್ರೆ ಇದು ಸಾಮಾನ್ಯ ಅಂತ ನನಗನ್ಸ್ತಾ ಇಲ್ಲ. ಇದನ್ನು ದಾಟೋದು ಅಷ್ಟು ಸುಲಭ ಅಲ್ಲ. ಹೌದು ಗುರುಗಳೇ, ಇಲ್ಲಿ ಬೇರೆ ಯಾವ ಸಾಧನನೂ ಇಲ್ಲ. ಈಗೇನ್ ಮಾಡೋದು?
ಅಮೃತ, ಇದು ಸಾಮಾನ್ಯ ನೀರಲ್ಲಮ್ಮ. ಇದರ ಬಣ್ಣ ನೋಡಿದ್ಯಾ? ಇದ್ಯಾವುದೋ ಮಾಯಾವಿ ನೀರು. ಈ ನೀರಿಗೆ ವಿಚಿತ್ರ ಮಾಯಾವಿ ಶಕ್ತಿಗಳು ಇದೆ ಅಂತ ಕಾಣುತ್ತೆ. ಇದ್ರಲ್ಲಿ ನಾವು ಕಾಲಿಟ್ರೆ ಅಪಾಯ ಅಂತೂ ಖಚಿತ ಅಂತ ನನಗನ್ಸ್ತಾ ಇದೆ. ಈ ತೊರೆನ ದಾಟ್ತೆ ಮುಂದಕ್ಕಿಂತ ಹೋಗೋದಕ್ಕಾಗಲ್ಲ. ಸಮಯ ಬೇರೆ ಮೀರ್ತಾ ಇದೆ. ಈಗೇನ್ ಮಾಡೋದು? ಏನಾದ್ರೂ ಒಂದು ಮಾರ್ಗನ ಹುಡುಕ್ಲೇಬೇಕಲ್ಲ ಇದನ್ನ ದಾಟೋದಿಕ್ಕೆ. ಈಗ ನನಗೆ ಬಂದಿರೋದು ಅನುಮಾನ ಅಷ್ಟೇ. ಇರು, ಯಾವುದಕ್ಕೂ ಪರೀಕ್ಷೆ ಮಾಡಿ ನೋಡೋಣ. ಶಾಸ್ತ್ರಿಗಳೇ, ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ನಿಮ್ ಮಾತಿನ ಅರ್ಥ ನಮ್ಮ ಅಮೃತ ನಾಗಿನಿನ? ಹೇಳಿ ಗುರುಗಳೇ. ಗುರುಗಳೇ, ಆ ಕಾಳಿಂಗ ವಂಶಸ್ಥರು ನಮ್ಮ ಅಮೃತನ ಮೇಲೆ ಯಾಕೆ ಸೇಟ್ ತೀರ್ಸ್ಕೋಬೇಕು? ನಮ್ಮ ಅಮೃತ ಸಾಮಾನ್ಯ ಗೃಹಿಣಿ ಅಲ್ವಾ? ದಯವಿಟ್ಟು ಆ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಗೊಂದಲಕ್ಕೆ ಉತ್ತರ ಹೇಳಿ. ಅವಳು ಪರಮೇಶ್ವರನ ಭಕ್ತೆ. ಆ ಪರಮೇಶ್ವರನ ಕೃಪೆ ಅವಳ ಮೇಲಿದೆ. ಅವಳು ಹೋಗಿರೋ ಉದ್ದೇಶ ಎಂತದ್ದು ಅಂತ ಆ ನಾಗಗಳಿಗೆ ಗೊತ್ತಾದ್ರೆ ಅವಳ ಮೇಲೆ ಅನುಕಂಪ ತೋರಿಸಿ ಆ ಕಾಳಿಂಗ ಲೋಕನ ದಾಟೋದಿಕ್ಕೆ ಅವಳಿಗೆ ಅನುಮತಿ ಕೊಡೋದಿಲ್ವಾ ಗುರುಗಳೇ? ಸತ್ಯ, ಇವ್ರಿಗೆ ನನ್ನ ಮಾತಿನಿಂದ ಯಾವ ಅನುಮಾನಗಳು ಗೊತ್ತಿಲ್ಲ. ಇಲ್ಲಮ್ಮ, ಮೇಲ್ನೋಟಕ್ಕೆ ನಮ್ಮ ಅಮೃತ ಸಾಮಾನ್ಯಳಂತೆ ಕಂಡರೂ ಕೂಡ ಅವಳು ಸಾಮಾನ್ಯಳಲ್ಲ. ಸಾಮಾನ್ಯಳಂತೆ ಇರುವಂತಹ ನಮ್ಮ ಅಮೃತ ಅಸಾಮಾನ್ಯವಾದಂತಹ ಗುಣ ಹೊಂದಿರುವಂಥವಳು. ಅವಳ ವಿಚಕ್ಷಣ ಜ್ಞಾನ ಸೊಗಸಾಗಿದೆ. ಯಾರೊಂದಿಗೆ ಹೇಗೆ ವರ್ತಿಸಬೇಕು, ಯಾರನ್ನ ಹೇಗೆ ಮಾತಾಡಿಸಬೇಕು, ಯಾರನ್ನ ಮಾತಿನಲ್ಲಿ ತನ್ನ ಬಗ್ಗೆ ವಿಶ್ವಾಸ ಮೂಡುವಂತೆ ಮಾಡಬೇಕು ಅನ್ನೋ ಕಲೆ ಅವಳಿಗೆ ಒಲಿದಿದೆಯಮ್ಮ. ಅವಳ ಒಳ್ಳೆತನವೇ ಅವಳ ಬಾಳಿಗೆ ಬಹಳ ದೊಡ್ಡ ಆಶೀರ್ವಾದವಾಗುತ್ತೆ ತಾಯಿ. ಒಳ್ಳೆತನದಿಂದ ನಮ್ಮ ಅಮೃತ ಎಂತಹ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸಿ ಗೆಲ್ತಾಳೆ. ನೋಡ್ತಾ ಇರಿ, ನನಗೆ ಅನಿಸುವ ಮಟ್ಟಿಗೆ ಈ 3ನೇ ಲೋಕವನ್ನು ಅವಳು ಸುಲಭವಾಗಿ ದಾಟಿ ಬಿಡ್ತಾಳೆ. ಆ ಭರವಸೆ ನನಗಿದೆ. ಅದನ್ನೇ ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣಮ್ಮ. ಹೌದು ಗುರುಗಳೇ, ನಿಮ್ಮ ಮಾತುಗಳು ನನಗೆ ನಿಜ ಅನಿಸ್ತಾ ಇದೆ. ನಿಮ್ಮ ಮಾತು ಕೇಳ್ತಿದ್ರೆ ನನಗೀಗ ಸಮಾಧಾನ ಆಗ್ತಾ ಇದೆ. ಅಮೃತ ಎಷ್ಟೇ ಆದರೂ ವಾಸುಕಿ ವಂಶದ ಸರ್ಪ. ಅಮೃತ ಒಬ್ಬ ದೇವನಾಗ. ಅವಳು ಎಷ್ಟೇ ಮರೆ ಮಾಚಿದರೂ ಕಾಳಿಂಗನ ವಂಶಸ್ಥರು ಅವಳ ಅಸ್ತಿತ್ವ, ಅವಳ ಅಸಲಿತನವನ್ನು ಒಂದಲ್ಲ ಒಂದು ಬಗೆಯಿಂದ ಹೇಗಾದರೂ ಪತ್ತೆ ಮಾಡೇ ಮಾಡ್ತಾರೆ. ಹಾಗೇನಾದರೂ ಆಗ್ಬಿಟ್ರೆ ಅಮೃತ ಯಾರು ಅನ್ನೋ ವಿಚಾರ ಅವರಿಗೆ ಗೊತ್ತಾಗೋದ್ರೆ ಅಮೃತಳ ಜೀವಕ್ಕೆ ಅಪಾಯ ಇದೆ. ಭಗವಂತ, ನೀನೇ ಅವಳನ್ನ ಕಾಪಾಡಬೇಕಪ್ಪ. ಕಾಪಾಡಪ್ಪ ತಂದೆ. ಇದೇನಿದು ಗುರುಗಳೇ, ಹೀಗಾಗೋಯ್ತು? ಈ ನೀರಿಗೆ ಎಲ್ಲವನ್ನು ಕಲ್ಲಾಗಿ ಮಾಡೋ ಮಾಯಾಶಕ್ತಿ ಇದೆ. ಇದನ್ನ ದಾಟದೆ ಹೋದ್ರೆ ನಾವು ಕಾಳಿಂಗ ಲೋಕಕ್ಕೆ ಹೋಗೋದಕ್ಕಾಗಲ್ಲ. ಹೋಗ್ಲಿಲ್ಲ ಅಂದ್ರೆ ಸಂಜೀವಿನಿ ನಮಗ್ ಸಿಗಲ್ಲ. ಇದೊಳ್ಳೆ ಸತ್ವ ಪರೀಕ್ಷೆ ಆಗೋಯ್ತಲ್ಲ. ಇದಕ್ಕೇನ್ ಪರಿಹಾರ ಈಗ? ಏನ್ ಮಾಡೋದೀಗ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಯಾವುದಾದ್ರೂ ಮಾರ್ಗ ಸಿಗ್ಬೋದಾ ಅಂತ. ಸಾಮಾನ್ಯವಾಗಿ ಇಂಥ ಕಾಲುವೆಗಳನ್ನ, ತೊರೆಗಳನ್ನ ಬಲಿ ತೊರೆಗಳು ಅಂತ ಕರೀತಾರೆ. ಒಂದು ವೇಳೆ ನಾವು ಈ ತೊರೆನ ದಾಟೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತಾನೆ ಇಟ್ಕೋ, ನಾವು ನೆಗೆದಷ್ಟು ದೂರಕ್ಕೆ ಇದು ವಿಸ್ತಾರವಾಗುತ್ತೆ. ಆಹುತಿ ಅಂತೂ ಖಚಿತ. ಅಮೃತ, ನಿನ್ನ ಆತಂಕ ನನಗೆ ಅರ್ಥ ಆಗ್ತಾ ಇದೆ. ನೀನು ಕಳವಳ ಪಡಬೇಡ ಅಮ್ಮ. ಇದಕ್ಕೊಂದು ದಾರಿ ಇದೆ.
ಏನದು ಗುರುಗಳೇ? ನನಗ್ಯಾಕೋ ಎಲ್ಲ ದಾರಿಗಳು ಮುಚ್ಚಿದೆ ಅಂತ ಅನಿಸ್ತಾ ಇದೆ. ಅಮೃತ, ಭರವಸೆ ಕಳ್ಕೋಬೇಡ. ಇರು. ಗುರುಗಳೇ, ಮುಟ್ಬೇಡ. ಗುರುಗಳೇ, ಗುರುಗಳೇ, ಈ ತೊರೆ ಗುಣ ಎಂತದ್ದು ಅಂತ ಗೊತ್ತಿದ್ರು ಎಂತ ಕೆಲಸ ಮಾಡ್ಬಿಟ್ರಿ, ದುಡುಕ್ ಬಿಟ್ರಲ್ಲ. ಹೌದಮ್ಮ, ನನ್ನ ಕಾಲುಗಳು ಬರಗೊಡ್ತವೆ, ಇನ್ನೇನು ಕಲ್ಲಾಗ್ಬಿಡತ್ತೆ. ನೋಡು, ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ಸಮಯವನ್ನ ಹಾಳು ಮಾಡ್ಕೋಬೇಡ. ನೀನ್ ಮಾಡ್ಬೇಕಾಗಿರೋ ಕೆಲಸ ಸಾಕಷ್ಟಿದೆ. ನಿನ್ನ ಯೋಚನೆ ಇರಬೇಕಾಗಿರೋದು ನನ್ನ ಬಗ್ಗೆ ಅಲ್ಲ. ಬಾ ಮಗಳೇ, ಬಾಮ್ಮ, ಬೇಗ ಬೇಗ ಈ ತೊರೆನ ದಾಟು. ಬಾ, ನಾನು ದಾಟಿಸ್ತೀನಿ. ಬಾಮ್ಮ. ಓ ಅಮೃತ, ಸಮಯ ಇಲ್ಲ, ಬೇಗ ಬಾಮ್ಮ. ಬೇಗ ಬಾ, ಬಾ. ಅಮೃತ, ಬೇಗ ಹೊರಡಮ್ಮ, ಹೊರಡು. ಅಮೃತ, ಹೊರಡು, ಬೇಗ ಹೊರಡು. ಗುರುಗಳೇ, ನನ್ನಿಂದಾಗಿ ನಿಮ್ಗೆ ಇಂಥ ದುಸ್ಥಿತಿ ಬಂತಲ್ಲ. ನನ್ನಿಂದಾಗಿ ನೀವು ಕಲ್ಲಾಗ್ಬಿಟ್ರಿ. ನನಗೆ ಹೇಳಿದಿದ್ರೆ ನಾನಿದಕ್ಕೆ ಒಪ್ಪಲ್ಲ ಅಂತ ನನಗೆ ಹೇಳ್ದೆ ಕೇಳಿ ಈ ರೀತಿ ಮಾಡ್ಬಿಟ್ರಲ್ಲ ನೀವು. ಎಷ್ಟು ಸರಿ ಇದು. ನನ್ನ ಸ್ವಾರ್ಥದಿಂದ ನಿಮಗೆ ಈ ದುಸ್ಥಿತಿ ಬಂತು. ಹೋರಾಟದ ಹಾದಿಯಲ್ಲಿ ಇಂಥ ತ್ಯಾಗಗಳು, ಬಲಿದಾನಗಳು ಸಾಮಾನ್ಯ ಕಂದ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಸಂಜೀವಿನಿ ಪಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ನಿನ್ನ ಮೂಲ ಉದ್ದೇಶದ ಬಗ್ಗೆ ಗಮನ ಹರಿಸು. ನಿನ್ನ ಮುಂದೆ ಇರೋದು ಈಗ ಬರೀ ಅರ್ಜುನ್ ಪ್ರಾಣ ಮಾತ್ರ. ಆದ್ರೆ ನೀವು ನನ್ನ ಈ ಸ್ಥಿತಿ ತಾತ್ಕಾಲಿಕ ಅಮ್ಮ. ಇದಕ್ಕೆ ದಾರಿ ಇದೆ, ಆದ್ರೆ ಅದು ನಿನ್ನ ಮೇಲೆ ಅವಲಂಬಿತವಾಗಿದೆ. ಹೇಳಿ ಗುರುಗಳೇ, ನಿಮ್ಮನ್ನ ಈ ದುಸ್ಥಿತಿಯಿಂದ ಹೊರಗಡೆ ತರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನಾನು ನನ್ನ ಶಕ್ತಿನ ಮೀರಿ ಪ್ರಯತ್ನ ಮಾಡ್ತೀನಿ. ಹೇಳಿ ಗುರುಗಳೇ. ನೀವು ನನಗೋಸ್ಕರ ಮಾಡಿರೋ ಈ ತ್ಯಾಗ ತುಂಬಾ ದುಬಾರಿ ಆಯ್ತು. ಹೇಳಿ ಗುರುಗಳೇ, ನಾನೇನ್ ಮಾಡಬಹುದು? ನೀನು ದೃಢವಾಗಿ ನಿನ್ನ ಉದ್ದೇಶದಂತೆ ಒಂದೊಂದು ಲೋಕವನ್ನು ದಾಟ್ತಾ ಹೋದರೆ ಆಗ ನನ್ನ ದೇಹದ ಒಂದೊಂದು ಭಾಗ ಮತ್ತೆ ಮೊದಲಿನಂತೆ ಆಗತ್ತೆ ಮಗಳೇ. ಈಗ ನೀನು ಮಾಡಬೇಕಾಗಿರೋದು ಆ ಕೆಲಸವನ್ನೇ. ನೀನು ಭೈರವ ಲೋಕವನ್ನು ಪ್ರವೇಶ ಮಾಡಿದ ತಕ್ಷಣ ನನ್ನ ದೇಹ ಮೊದಲಿನ ಸ್ಥಿತಿಗೆ ಬರುತ್ತೆ ಮಗಳೇ. ಹಾ, ಅದಕ್ಕೆ ಹೇಳಿದ್ದು ಸಮಯ ಕಮ್ಮಿ ಇದೆ. ಸುಮ್ಮನೆ ನನ್ನನ್ನು ನೋಡ್ತಾ ದುಃಖ ಪಡ್ತಾ ನಿನ್ನ ಸಮಯವನ್ನ ಹಾಳು ಮಾಡ್ಕೋಬೇಡ. ಬೇಗ ಹೋಗಮ್ಮ, ನಿನ್ನ ಗುರಿಯ ಕಡೆ ನಿನ್ನ ಪ್ರಯಾಣವನ್ನ ಬೆಳೆಸು. ಇಲ್ಲಿಂದ ಮುಂದಕ್ಕೆ ನಿನ್ನ ಜೊತೆ ನಾನಿರೋದಿಲ್ಲ. ನೀನು ಒಂಟಿಯಾಗಿ ಹೋರಾಡಬೇಕು. ನಿನಗೊಳ್ಳೇದಾಗ್ಲಿ. ಹೊರಡಮ್ಮ, ಹೊರಡು. ಸರಿ ಗುರುಗಳೇ, ನಿಮ್ಮ ಈ ತ್ಯಾಗ ವ್ಯರ್ಥ ಆಗದೆ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮ ಆಶೀರ್ವಾದ ನನ್ನ ಮೇಲಿರ್ಲಿ. ಅರ್ಜುನ ಪ್ರಾಣನ ಮತ್ತೆ ನಿಮ್ಮನ್ನ ನಾನು ಉಳಿಸ್ಕೋತೀನಿ. ಈ ಸ್ಥಿತಿಯಿಂದ ನಿಮಗೆ ವಿಮುಕ್ತಿ ಕೊಡಿಸ್ತೀನಿ. ನಾನು ಹೋಗಿ ಬರ್ತೀನಿ. ಇದು ಒಳ್ಳೆ ಸಮಯ. ಅವಕಾಶ ಎಲ್ಲ ಕೂಡು ಬಂದಿತ್ತು. ಸರಿಯಾಗಿ ಕತ್ತಿಸ್ಕಿ ಕೊಂದಾಕ್ಬಿಡ್ತಾ ಇದ್ದೆ. 2 ನಿಮಿಷದಲ್ಲಿ
ಕೆಲಸ ಮುಗಿದೋಗಿರೋದು. ಈ ಹಾಳಾದವನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಈಗ ನೋಡಿದ್ರೆ ಅಷ್ಟೊತ್ತಿಂದ ಬಡಿತಾನೆ ಕೂತಿದ್ದಾನೆ. ಇದು ಯಾವುದೋ ಸೀಮೆಗಿಲ್ದ ಔಷಧಿ. ಇನ್ನೆಷ್ಟೊತ್ತಿಗೆ ಅಂತ ಬಳಿತಾ ಕೂತಿರ್ತಾನೆ. ನಾನು ನೋಡ್ತೀನಿ. ಮೂಗಿಗಿಂತ ಮೂಗುತಿ ಭಾರ ಅನ್ನೋ ಹಾಗೆ ಇವನ್ಗಾಗಿರೋ ಗಾಯಕ್ಕಿಂತ ಇವನ್ ಬಳಿತಾ ಇರೋ ಔಷಧಿನೇ ಹೆಚ್ಚಾಗಿದೆ ಅನ್ಸುತ್ತೆ. ಅತಿ ಔಷಧಿ ಅಚ್ಚಿನೇ ಸಾಯಿಸ್ಬಿಡ್ತಾನೆ ಅಂತ ಅನ್ಸುತ್ತೆ. ಈ ಮಂಕು ತಿನ್ನೆಗೆ ಅತಿ ಆದರೆ ಅಮೃತ ಅನ್ನೋ ವಿಷಯನೇ. ಬಳಿಯೋದು ನಿಲ್ಲಿಸಿ ಇಲ್ಲಿಂದ ತೊಲಗುವಂತ ಕತ್ತಿಡಿದು ದಬ್ಬೋಣ ಅಂತ ಅನ್ಸುತ್ತೆ. ಆದರೆ ಆಗ್ತಾ ಇಲ್ವೇ? ಆಗ್ಲಿ ಈ ಅರ್ಜುನ್ ಪಾಲ್ಗೆ ಯಾವುದೋ ಶುಕ್ರ ದೆಸೆ ಇದೆ ಅನ್ಸುತ್ತೆ. ಇದೇ ಅವನ ಆಯಸ್ಸನ್ನ ಕಾಯ್ತಾ ಇದೆಯೇನು? ನಾನು ನೋಡ್ತೀನಿ ಈ ಶುಕ್ರ ದೆಸೆ ಅವನನ್ನ ಎಷ್ಟೊತ್ತು ಹಿಡಿದಿರುತ್ತಂತ. ಯಾಕಂದ್ರೆ ಘೋರನ ವಕ್ರದೃಷ್ಟಿ ಬಿದ್ದ ಮೇಲೆ ಯಾವ ದೆಸೆನೂ ಕೈ ಹಿಡಿಯೋದಿಲ್ಲ. ವಾಸುದೇವ ಅವ್ರ ಜೊತೆಗಿಲ್ದಿರೋ ಹಾಗಾಯ್ತು. ನಾನು ತುಂಬಾ ಹುಷಾರಾಗಿ ಗಿಲ್ಲಿ ಹೆಜ್ಜೆಗಳನ್ನ ಇಡಬೇಕು. ಆದಷ್ಟು ಬೇಗ ಈ ಲೋಕಗಳನ್ನೆಲ್ಲ ದಾಟಿ ಮುಂದೆ ಹೋಗ್ಬೇಕು. ಯಾರು ನೀನು? ಯಾರ ಅನುಮತಿ ಪಡೆದು ನಮ್ಮ ಲೋಕಕ್ಕೆ ಕಾಲಿಡೋ ಧೈರ್ಯ ಮಾಡಿದ್ದಿ? ನಿನ್ನ ಹಿನ್ನೆಲೆ ಏನು? ಮಾತಾಡು. ಯಾವುದೇ ಕಾರಣಕ್ಕೂ ನಾನು ನಾಗಿಣಿಯನ್ನು ಸತ್ಯ ಇವರಿಗೆ ಗೊತ್ತಾಗಬಾರ್ದು. ನೋಡಿ, ನಾನು ತುಂಬಾ ಮುಖ್ಯವಾದ ಉದ್ದೇಶದ ಮೇಲೆ ಸಂಜೀವಿನಿ ತರೋದಕ್ಕೆ ಅಂತ ಸಂಜೀವಿನಿ ವನಕ್ಕೆ ಹೊರಟಿದ್ದೀನಿ. ಮಾರ್ಗದ ಮಧ್ಯದಲ್ಲಿ ನಿಮ್ಮ ಲೋಕದ ಮಧ್ಯೆ ಹಾದೋಗೋದಕ್ಕೆ ಬಂತು ಅಷ್ಟೇ. ಖಂಡಿತವಾಗ್ಲೂ ಬೇರೆ ಯಾವ ದುರುದ್ದೇಶದಿಂದನೂ ಅಲ್ಲ. ದಯವಿಟ್ಟು ನನಗೆ ಹೋಗೋದಕ್ಕೆ ಅನುಮತಿ ಕೊಡಿ. ಏನೋ ಸಂಜೀವಿನಿ ಮೂಲಿಕೆನಾ? ಹೆಣ್ಣಾಗಿ ಸಂಜೀವಿನಿ ಮೂಲಿಕೆಯ ಮೇಲೆ ಆಸೆ ನಿನಗೆ? ಒಂದು ನಿಮಿಷ. ನನಗ್ಯಾಕೋ ಇವಳು ಮನುಷ್ಯ ಲೋಕಕ್ಕೆ ಸೇರಿದವಳಲ್ಲ ಅನಿಸ್ತಾ ಇದೆ. ಇವಳ ಮುಖ ಲಕ್ಷಣ, ಇವಳ ಆತ್ಮವಿಶ್ವಾಸವನ್ನು ನೋಡುತ್ತಿದ್ದರೆ ಖಂಡಿತವಾಗಿ ಇವಳು ನಾಗಲೋಕಕ್ಕೆ ಸೇರಿದವಳೇ ಆಗಿದ್ದಾಳೆ ಅನಿಸ್ತಾ ಇದೆ. ಒಂದು ಹಾವಿನ ಹೆಜ್ಜೆ ಮತ್ತೊಂದು ಹಾವಿಗಲ್ಲದೆ ಮತ್ತಿನ್ಯಾರಿಗೆ ತಿಳಿಯೋದಕ್ಕೆ ಸಾಧ್ಯ? ನಮಗೆ ವಂಚಿಸೋದಕ್ಕೆ ನೋಡ್ತೀಯಾ? ದುರುದ್ದೇಶ ಇಲ್ಲದಿದ್ದರೆ ನಿನ್ನ ಮೂಲ ರೂಪವನ್ನು ನಮ್ಮಲ್ಲಿ ಮರೆಮಾಚೋ ಯತ್ನವನ್ನು ಮಾಡುತ್ತಿರಲಿಲ್ಲ. ನಿನಗೆ ಶಿಕ್ಷೆ ಆಗಲೇಬೇಕು. ನನ್ನ ಮೂಲ ನಾಗರೂಪ ಇವರಿಗೆ ಗೊತ್ತಾಗುತ್ತೆ. ನಾನು ದೈವನಾಗ ವಂಶಕ್ಕೆ ಸೇರಿದವಳು ಅನ್ನೋ ವಿಚಾರ ಗೊತ್ತಾದ್ರೆ ಈ ಕಾಳಿಂಗ ವಂಶಸ್ಥರು ನನ್ನನ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡ್ಲಿ ಈಗ? ಹಾಗಾದರೆ ಇವಳನ್ನು ಕೂಡಲೇ ಬಂಧಿಸೋಣ. ಕ್ಷಮೆಗೆ ಅವಕಾಶನೇ ಇಲ್ಲ. ನಮ್ಮ ನಾಗರಾಣಿ ಹತ್ತಿರ ಕರೆದುಕೊಂಡು ಹೋಗೋಣ. ಅವರೇನು ನಿರ್ಧಾರ ಮಾಡ್ತಾರೋ ಮಾಡಲಿ.